ಇಂತೂ ನನ್ನ ಫ್ರೆಂಡು ಟ್ರೀಟ್ ಕೊಡ್ಸೇ ಬಿಟ್ಟ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನೋಡಿ ಚೆನ್ನಾಗಿದ್ಯಾ ಕಣಪ್ಪ, ನಿಮ್ಮ ಆಶೀರ್ವಾದ ಏನೋ ಚೆನ್ನಾಗಿದ್ದೀನಿ. ಏನಪ್ಪ ಟ್ರೀಟ್ ಕೊಡ್ಸಕ್ ರೆಡಿನಾ? ರೆಡಿ. ಟೈಮ್ ನನ್ನ ಫ್ರೆಂಡು, ಕಂಜೂಸ್ ಫ್ರೆಂಡು ದುಡ್ಡು ಖರ್ಚು ಮಾಡ್ಬಿಟ್ಟ. ಫ್ರೆಂಡು ಯಾವ ಕಾರಣಕ್ಕೋಸ್ಕರ ಟ್ರೀಟ್ ಕೊಡ್ತದದು ಅಂತ ಅವನ ಬಾಯಿಂದನೇ ಕೇಳಿ ಗೈಸ್. ಅನ್ಸ್ತಿದೆ ಫೌಜಾನ್? ಏನಣ್ಣ ಏನೂ ಇಲ್ಲ, ನಾನು ಡಿಸ್ಟಿಂಕ್ಷನ್ ತಗೊಂಡಿದ್ದೀನಿ. ಮತ್ತೆ ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಸಿಆರ್ ಆಗಿದ್ದೀನಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇವನು ನನ್ನ ಫ್ರೆಂಡ್ ಫೌಜಾನ್ ಅಂತ. ವಾವ್, ಕ್ಯಾ ಲಡ್ಕಾ ಹೈ, ವೆರಿ ಹ್ಯಾಂಡ್ಸಮ್ ಬಾಯ್. ಇವಳು ನನ್ನ ಫ್ರೆಂಡ್ ಮಧು ಅಂತ. ನಿಮ್ಮನ್ನ ಡಾಕ್ಟ್ರೇ ಅಂತ ಕರಿಬೋದಾ? ನನ್ನ ಮೇಲೆ ಹಣೆ ಇಟ್ಟು ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಇವಳು ನನ್ನ ಫ್ರೆಂಡ್ ಪ್ರೇಕ್ಷಾ. ಆಲ್ರೆಡಿ ಹಳೆ ವ್ಲಾಗಲ್ಲಿ ನೋಡಿರ್ತೀರ ಇವಳನ್ನ. ಇವಳು ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನೆಯಾಗೆ? ತಮಿಳ್ನಾಡಿಂದ ಬಂದಿರೋದು. 6 ತಿಂಗಳಿಂದ ಕನ್ನಡ ಕಲಿತಿದ್ದಾನೆ. ಇವನ್ ರೆಸ್ಪೆಕ್ಟ್ ಬಟನ್ ಹಾಕಿ ಕಮೆಂಟ್ ಅವನಲ್ಲಿ ಎಲ್ಲರೂ. ಫೌಜಾನ್ ರೆಸ್ಪೆಕ್ಟ್ ಬಟನ್ ಹಾಕಿ ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ. ನೋಡೋಣ ಎಷ್ಟು ಕಮೆಂಟ್ಸ್ ಬರುತ್ತೆ ಅಂತ. ನೋಡೋಣ ಫೌಜಾನ್. ಎಲ್ಲ ಅನ್ಕೊಂಡಿರ್ಬೋದು ನಾವು ಇಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡಿರೋದು ನೋಡಿ ಯಾವಾಗಲೂ ಇವನೇ ನಮ್ಮ ಗ್ಯಾಂಗಲ್ಲಿ ದುಡ್ಡು ಪೇ ಮಾಡೋದು ಅಂತ. ಬಟ್ ಇವನಷ್ಟು ಕಂಜೂಸು ನಮ್ಮ ಗ್ಯಾಂಗಲ್ಲಿ ಯಾರೂ ಇಲ್ಲವೇ ಇಲ್ಲ. ಕಂಜೂಸ್ ಆಮೇಲೆ ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ. ಅಷ್ಟರಲ್ಲೆಲ್ಲ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಕ್ಲಾಸ್ ಕಡೆಗೆ ಹೊರಟ್ವಿ. ನಿಮಗೆ ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಓಕೆ, ಬಾಯ್.